ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದೀಗ ಹೊಸದೊಂದು ಆಯಾಮವನ್ನ ಪ್ರಕರಣದ ಸುತ್ತ ತಳ್ಕಾಕ್ತಾ ಇದೆ. ಸಚಿವೆಯ ಕಾರ್ನಲ್ಲಿ ಕಂತೆ ಕಾಸನ್ನ ಸಾಗಿಸಲಾಗ್ತಾ ಇತ್ತಂತೆ. ಛಲವಾದಿ ನಾರಾಯಣಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ಬೆಳಗಾವಿ ಬಳಿ ಕಾರು ಅಪಘಾತ ಆಗಿದ್ರ ಸುತ್ತ ಆಲ್ರೆಡಿ ಅನೇಕ ಅನುಮಾನಗಳಿದೆ. ನಾಯಿನೂ ಅಡ್ಡ ಬಂದಿಲ್ಲ, ಎಸ್ಕಾಟು ಇಲ್ಲ, ಎಲ್ಲಾ ತರಾತುರಿಯಲಾಗಿ ಹೋಗಿದೆ. ಪೊಲೀಸರು ಮಹಜರಿಗೆ ಬರೋ ಮುಂಚೆನೆ ಕಾರನ್ನ ಟೋಯಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂದ್ರೆ ಸಚಿವೆ ಸಂಚಾರ ಮಾಡ್ತಿದ್ದ ಕಾರ್ನಲ್ಲಿ ಕಂತೆ ಹಣ ಇತ್ತು. ಹೀಗಾಗಿ ತರಾತುರಿಯಲ್ಲಿ ಅಪಘಾತ ನಡೆದ ಸ್ಥಳದಿಂದ ಕಾರನ್ನ ಟೋ ಮಾಡಿಸಿದ್ದಾರೆ ಅನ್ನೋದು ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪ. ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ? ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ದರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೆ ಗೊತ್ತಿದೆ. ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು. ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಹಾಕಿರಲಿಲ್ಲ. ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು TP ಹಾಕೇ ಹೋಗೋದು. TP ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನೋ ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಆಕ್ಸಿಡೆಂಟ್ ಆದ ತಕ್ಷಣವೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದೀಗ ಹೊಸದೊಂದು ಆಯಾಮವನ್ನ ಪ್ರಕರಣದ ಸುತ್ತ ತಳ್ಕಾಕ್ತಾ ಇದೆ. ಸಚಿವೆಯ ಕಾರ್ನಲ್ಲಿ ಕಂತೆ ಕಾಸನ್ನ ಸಾಗಿಸಲಾಗ್ತಾ ಇತ್ತಂತೆ. ಛಲವಾದಿ ನಾರಾಯಣಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ಬೆಳಗಾವಿ ಬಳಿ ಕಾರು ಅಪಘಾತ ಆಗಿದ್ರ ಸುತ್ತ ಆಲ್ರೆಡಿ ಅನೇಕ ಅನುಮಾನಗಳಿದೆ. ನಾಯಿನೂ ಅಡ್ಡ ಬಂದಿಲ್ಲ, ಎಸ್ಕಾಟು ಇಲ್ಲ, ಎಲ್ಲಾ ತರಾತುರಿಯಲಾಗಿ ಹೋಗಿದೆ. ಪೊಲೀಸರು ಮಹಜರಿಗೆ ಬರೋ ಮುಂಚೆನೆ ಕಾರನ್ನ ಟೋಯಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂದ್ರೆ ಸಚಿವೆ ಸಂಚಾರ ಮಾಡ್ತಿದ್ದ ಕಾರ್ನಲ್ಲಿ ಕಂತೆ ಹಣ ಇತ್ತು. ಹೀಗಾಗಿ ತರಾತುರಿಯಲ್ಲಿ ಅಪಘಾತ ನಡೆದ ಸ್ಥಳದಿಂದ ಕಾರನ್ನ ಟೋ ಮಾಡಿಸಿದ್ದಾರೆ ಅನ್ನೋದು ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪ. ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ? ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ದರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೆ ಗೊತ್ತಿದೆ. ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು. ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಹಾಕಿರಲಿಲ್ಲ. ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು TP ಹಾಕೇ ಹೋಗೋದು. TP ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ
ಎಸ್ಕಾರ್ಟ್ ಇಲ್ಲ, ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಆಕ್ಸಿಡೆಂಟ್ ಆದ ತಕ್ಷಣವೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದೀಗ ಹೊಸದೊಂದು ಆಯಾಮವನ್ನ ಪ್ರಕರಣದ ಸುತ್ತ ತಳ್ಕಾಕ್ತಾ ಇದೆ. ಸಚಿವೆಯ ಕಾರ್ನಲ್ಲಿ ಕಂತೆ ಕಾಸನ್ನ ಸಾಗಿಸಲಾಗ್ತಾ ಇತ್ತಂತೆ. ಛಲವಾದಿ ನಾರಾಯಣಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ಬೆಳಗಾವಿ ಬಳಿ ಕಾರು ಅಪಘಾತ ಆಗಿದ್ರ ಸುತ್ತ ಆಲ್ರೆಡಿ ಅನೇಕ ಅನುಮಾನಗಳಿದೆ. ನಾಯಿನೂ ಅಡ್ಡ ಬಂದಿಲ್ಲ, ಎಸ್ಕಾಟು ಇಲ್ಲ, ಎಲ್ಲಾ ತರಾತುರಿಯಲಾಗಿ ಹೋಗಿದೆ. ಪೊಲೀಸರು ಮಹಜರಿಗೆ ಬರೋ ಮುಂಚೆನೆ ಕಾರನ್ನ ಟೋಯಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂದ್ರೆ ಸಚಿವೆ ಸಂಚಾರ ಮಾಡ್ತಿದ್ದ ಕಾರ್ನಲ್ಲಿ ಕಂತೆ ಹಣ ಇತ್ತು. ಹೀಗಾಗಿ ತರಾತುರಿಯಲ್ಲಿ ಅಪಘಾತ ನಡೆದ ಸ್ಥಳದಿಂದ ಕಾರನ್ನ ಟೋ ಮಾಡಿಸಿದ್ದಾರೆ ಅನ್ನೋದು ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪ. ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ? ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ದರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ? ಸತ್ಯ ನಿಮಗೆ ಗೊತ್ತಿದೆ, ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು. ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಯಾಕಿರಲಿಲ್ಲ? ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು TP ಹಾಕೇ ಹೋಗೋದು. TP ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್